ಹಲೋ ಸ್ಟೂಡೆಂಟ್ಸ್, ಈ ಪ್ರಶ್ನೆ ಬಿಡಿಸೋಣ. ಈ ಪ್ರಶ್ನೆಯು ಸರ್ಕಲ್ ದಲ್ಲಿ ಬರುತ್ತದೆ. ಫೈಂಡ್ ದ ಸೆಂಟರ್ ಅಂಡ್ ರೇಡಿಯಸ್ ಆಫ್ ಸರ್ಕಲ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ 2x ಪ್ಲಸ್ 4y ಈಕ್ವಲ್ ಟು 8 ಅಂತ ಕೊಡಲಾಗಿದೆ. ಓಕೆ, ಈಗ ನಾವು ಆ ಇಕ್ವೇಶನ್ ಬರೆಯೋಣ. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ 2x ಪ್ಲಸ್ 4y ಮೈನಸ್ 8 ಈಕ್ವಲ್ ಟು 0 ಈ ರೀತಿ ಬರೆದುಕೊಳ್ಳೋಣ. ಓಕೆ, ನಮಗೇನು ಬೇಕು? ಸೆಂಟರ್ ಮತ್ತು ರೇಡಿಯಸ್ ಬೇಕು. ಓಕೆ, ಅಂದ್ರೆ ಸೆಂಟರ್ ಇಲ್ಲಿ ನಮಗೆ ಸೆಂಟರ್ ಅಂದ್ರೆ ಮೈನಸ್ ಜಿ ಮೈನಸ್ ಎಫ್ ಬರುತ್ತದೆ ಮತ್ತು ರೇಡಿಯಸ್ ಅಂದ್ರೆ ಸ್ಕ್ವೇರ್ ರೂಟ್ ಆಫ್ ಜಿ ಸ್ಕ್ವೇರ್ ಪ್ಲಸ್ ಎಫ್ ಸ್ಕ್ವೇರ್ ಮೈನಸ್ ಸಿ ಈ ರೀತಿಯಾಗಿ ಬರುತ್ತದೆ. ಓಕೆ, ಕೊಟ್ಟಂತ ಇಕ್ವೇಶನ್ ನಾವು ಈ ಇಕ್ವೇಶನ್ ಕಂಪೇರ್ ಮಾಡೋಣ. ಜನರಲ್ ಇಕ್ವೇಶನ್ ಆಫ್ ಸರ್ಕಲ್ ಈಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ 2gx ಪ್ಲಸ್ 2fy ಮೈನಸ್ 8 ಈಕ್ವಲ್ ಟು 0 ಆಯಿತು. ಓಕೆ, ಈಗ ಕಂಪೇರ್ ಮಾಡಿದರೆ ಕೋಎಫಿಷಿಯಂಟ್ ಆಫ್ ಎಕ್ಸ್ ತೆಗೆದುಕೊಂಡರೆ 2g ಈಕ್ವಲ್ ಟು ಮೈನಸ್ 2 ಬಂತು. therefore g ಈಕ್ವಲ್ ಟು ಮೈನಸ್ 2/2. therefore g ವ್ಯಾಲ್ಯೂ ಎಷ್ಟು ಬಂತು? ಮೈನಸ್ 1 ಬಂತು. ಅದೇ ರೀತಿ ಕೋಎಫಿಷಿಯಂಟ್ ಆಫ್ y ತೆಗೆದುಕೊಂಡರೆ 2f ಈಕ್ವಲ್ ಟು 4 ಆಯಿತು. therefore f ಈಕ್ವಲ್ ಟು 4/2 and therefore f is equal to 2 ಆಯಿತು. ಸಿ ದ ಬೆಲೆ ಎಷ್ಟಿದೆ? ಎಲ್ಲಿದೆ? ಎಷ್ಟಿದೆ? ಇಲ್ಲಿ ಮೈನಸ್ 8 ಅಂತಿದೆ. ಓಕೆ, ಈಗ ನಾವು ಸೆಂಟರ್ ತೆಗೆದುಕೊಂಡರೆ ಓಕೆ ಸಿ ಆಫ್ ಮೈನಸ್ ಜಿ ಮೈನಸ್ ಎಫ್ ಅಂತಿದೆ. ದಟ್ ಈಕ್ವಲ್ ಟು ಸೆಂಟರ್ ಈಸ್ ಮೈನಸ್ ಜಿ ಎಷ್ಟಿದೆ? ಇಲ್ಲಿ ಮೈನಸ್ 1 ಇದೆ. ಮೈನಸ್ ಮೈನಸ್ ಪ್ಲಸ್ 1 ಆಗುತ್ತದೆ. ಎಫ್ ಮೈನಸ್ ಎಫ್ ಎಷ್ಟಿದೆ? 2 ಇದೆ, ಅಂದ್ರೆ ಮೈನಸ್ 2 ಆಯ್ತು. ಈಗ ರೇಡಿಯಸ್ ತೆಗೆದುಕೊಳ್ಳೋಣ. ಆರ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಜಿ ಸ್ಕ್ವೇರ್ ಪ್ಲಸ್ ಎಫ್ ಸ್ಕ್ವೇರ್ ಮೈನಸ್ ಸಿ ಅಂತಿದೆ. ಸೊ ಜಿ ಸ್ಕ್ವೇರ್ ಮಾಡಿದರೆ 1 ಸ್ಕ್ವೇರ್ ಆಯಿತು ಪ್ಲಸ್ ಜಿ ಸಾರಿ ಇದು ಜಿ ಬೆಲೆ, ಇದು ಎಫ್ ಬೆಲೆ, ಇದು ಸಿ ಬೆಲೆ. ಜಿ ಸ್ಕ್ವೇರ್ ಮಾಡಿದರೆ ಮೈನಸ್ 1 ಸ್ಕ್ವೇರ್. ಓಕೆ, ಸೊ ನಾವು ಈ ರೀತಿಯಾಗಿ ಬರೀಬಹುದು ಅದನ್ನು. ಮೈನಸ್ 1 ಸ್ಕ್ವೇರ್ ಅಂತ ಬರೆಯೋಣ. ಓಕೆ, ಮೈನಸ್ 1 ಹೋಲ್ ಸ್ಕ್ವೇರ್ ಬರೆದುಕೊಳ್ಳೋಣ ಪ್ಲಸ್ ಎಫ್ ಸ್ಕ್ವೇರ್ ಮಾಡೋಣ 2 ಸ್ಕ್ವೇರ್ ಮೈನಸ್ ಸಿ ಎಷ್ಟಿದೆ? ಇಲ್ಲಿ ಮೈನಸ್ 8 ಅಂತಿದೆ. ಓಕೆ, ಆರ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಮೈನಸ್ 1 ಸ್ಕ್ವೇರ್ 1 ಬರುತ್ತದೆ, 2 ಸ್ಕ್ವೇರ್ 4 ಬರುತ್ತದೆ, ಮೈನಸ್ ಮೈನಸ್ ಪ್ಲಸ್ 8 ಆಗುತ್ತದೆ. therefore ಆರ್ ಇಸ್ ಈಕ್ವಲ್ ಟು ರೂಟ್ 13 ಬಂತು. ಅಂದ್ರೆ ಇಲ್ಲಿ ಸೆಂಟರ್ ಎಷ್ಟಾಯಿತು? 1, ಮೈನಸ್ 2 ಆಯ್ತು ಅಂಡ್ ರೇಡಿಯಸ್ ಎಷ್ಟಾಯ್ತು? ರೂಟ್ 13 ಆಯ್ತು. ಅಂದ್ರೆ ಇಲ್ಲಿ ಆಪ್ಷನ್ ಬಿ ಇಸ್ ಎ ಕರೆಕ್ಟ್. ಈ ವಿಡಿಯೋ ನಿಮ್ಗೆ ಇಷ್ಟವಾದ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಕೂಡ ಹಾಕಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ಮುಂದೆ ಬರುವಂತಹ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಸಿಗುತ್ತದೆ. ನಿಮಗೆ ಬೇರೆ ಮ್ಯಾಥಮೆಟಿಕ್ಸ್ ವಿಡಿಯೋ ಬೇಕಾದ್ರೆ ನನ್ನ ಯೂಟ್ಯೂಬ್ ಪ್ಲೇ ಲಿಸ್ಟ್ ನಲ್ಲಿ ಹೋಗಿ ಐ ಬಟನ್ ನಲ್ಲಿ ಕೆಲವು ಲಿಂಕ್ಸ್ ಇವೆ. ಈ ವಿಡಿಯೋ ಡಿಸ್ಕ್ರಿಪ್ಷನ್ ಕೆಲವು ಲಿಂಕ್ಸ್ ಇವೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.